ಏನ್ರೋ ಎಲ್ರು ಕೆಲ್ಸದಲ್ಲೇ ಮುಳುಗೋಗ್ಬಿಟ್ಟಿದ್ದೀರಾ? ಕಾಯಕವೇ ಕೈಲಾಸ ಅಂತ ದೊಡ್ಡವ್ರು ಹೇಳಿಲ್ವ ಸತ್ಯ? ಅದಕ್ಕೆ ಕೈಯಲ್ಲಿರೋ ಕೆಲಸ ಮಾಡ್ತಾ ಇದೀವಿ. ಅಲ್ಲ ಕಣ್ರೋ, ನಾನು ಎಲ್ಲಿ ಹೋಗಿದ್ದೆ ಅಂತ ಕೇಳಲ್ವಾ? ಕೆಲಸ ಮಾಡ್ತಿದ್ವಿ, ಆಮೇಲೆ ಮಾತಾಡ್ಬೋದಾ? ಲಾ ಸ್ಪ್ಯಾನರ್ ಕೊಡ ಇಲ್ಲಿ. ತಗೋ ನೀನು. ಏಯ್ ಬರ್ರೋ ಇಲ್ಲಿ. ಏನ್ ಸತ್ಯ ನೀನು ಕೆಲಸ ಮಾಡೋಕೆ ಡಿಸ್ಟರ್ಬ್ ಮಾಡ್ಕೊಂಡು? ಏನು ಹೇಳು. ಲೇ ಅಮಟೆ, ನೀನು ಯಾವಾಗಲೂ ಡಿಂಗು ಡಿಂಗು ಅಂತಿರ್ಕಿಲ್ಲ. ಅದೇನಾದ್ರೂ ನಿಜವಾಗ್ಲೂ ಆದ್ರೆ ಹೇಗನ್ಸುತ್ತೆ ಅಂತ ನಿಂಗೇನಾದ್ರೂ ಗೊತ್ತಾ? ಸತ್ಯ, ನಾನು ಇನ್ನ ಚಿಕ್ಕ ಹುಡುಗ, ನಂಗಿನ್ನ ಡಿಂಗ್ ಆಗಿಲ್ಲ. ಡಿಂಗ್ ಆದ್ರೆ ಹೇಗಾಗುತ್ತೆ ಅಂತ ನಂಗೆ ಗೊತ್ತಾಗ್ಬೇಕು. ನಮ್ಮ ಸುಡಿಗೆ ಯಾವ ಹುಡುಗಿರೂ ಸೆಟ್ ಆಗಲ್ಲ, ಅದಕ್ಕೆ ನಮಗೂ ಡಿಂಗು ಆಗಿ ಬರಲ್ಲ. ಸತ್ಯ, ಈ ಡಿಂಗು ಗಿಂಗು ಅನ್ನೋದೆಲ್ಲ ನಮ್ಮ ಅಳ್ತೆಗೂ ಮೀರಿದ್ದು. ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ಇವ್ರಿಗೆಲ್ಲ ಏನಾಗಿದೆ ಇವತ್ತು? ಯಾವ ಇದ್ದಾರೆ? ಆದ್ರೆ ನನಗೆ ಹೀಗೆಲ್ಲ ಅನ್ನಿಸ್ತಿದೆ ಅಂದ್ರೆ ಅದು ಪ್ರೀತಿನೇನಾ ಅಪ್ಪ? ಹೀಗೆಲ್ಲ ನನ್ಗೆ ಆಗ್ತಿದೆ ಅಂದ್ರೆ ಅದು ಟಿಂಗೇನಾ? ಬಾಬಣ್ಣ, ಬಾಕಿ ಇದೆ ಅಂತ ನೀ ಕೊಟ್ಟಿದ್ದ ಲಿಸ್ಟಲ್ಲಿ ಎಷ್ಟು ಕಲೆಕ್ಷನ್ ಆಗಿದೆ? ವಾವ್, ಸೂಪರ್ ಸತ್ಯ. ನಿನಗೊಂದು ಕೆಲಸ ವಹಿಸಿದ್ರೆ ಮುಗೀತು ನೋಡು. ರಾಮನ್ ಕೈಯಲ್ಲಿ ಬಾಣ ಕೊಟ್ಟ ಹಾಗೆ. ಅಯ್ಯಯ್ಯೋ, ಅಷ್ಟೊಂದೆಲ್ಲ ಬಿಲ್ಡಪ್ ಕೊಡಬೇಡಿ ಬಾಬಣ್ಣ. ಬಾಣ ಕೊಟ್ಟು ವನವಾಸಕ್ಕೆ ಕಳಿಸ್ಬೇಡಿ, ಕೆಲಸ ಕೊಟ್ಟು ಸಂಬಳ ಕೊಡಿ ಸಾಕು. ಆದರೂ ಸತ್ಯ, ಇಷ್ಟೊಂದು ಕಲೆಕ್ಷನ್ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. 3 ತಿಂಗಳಿಂದ ನನಗೆ ದೊಡ್ಡ ತಲೆನೋವಾಗಿತ್ತು. ಇವತ್ತು ಸಮಾಧಾನ ಆಯ್ತು ನೋಡು. ಸತ್ಯ, ಇಷ್ಟು ದೊಡ್ಡ ಕೆಲಸ ಮಾಡಿಕೊಟ್ಟಿದ್ದಕ್ಕೆ ನಿನಗೆ ಏನಾದರೂ ಬಹುಮಾನ ಕೊಡ್ಬೇಕಲ್ವಾ? ಅಯ್ಯೋ ಬಾಬಣ್ಣ, ಅದೆಲ್ಲ ಯಾಕೆ? ನಮಸ್ತೆ ಬಾಬಣ್ಣ. ಓಹೋ, ಮೂರ್ತಿ ಮಂಗಳ, ಬನ್ನಿ 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 ಬನ್ನಿ. ಅಂತೂ ಇನ್ವಿಟೇಷನ್ ಕೈಯಲ್ಲಿ ಹಿಡ್ಕೊಂಡು ಬಂದ್ರ? ಸತ್ಯ,
ಇವರು ನನ್ನ ಅಂಗಡಿಗೆ ಓಲ್ಡ್ ಕಸ್ಟಮರ್ಸು. ಇನ್ಫ್ಯಾಕ್ಟ್ ಇವರು ಲವ್ ಸ್ಟೋರಿ ಸ್ಟಾರ್ಟ್ ಆಗಿದ್ದು ಇಲ್ಲೇ. ಆದರೆ ಈಗಲ್ಲ, 12 ವರ್ಷಗಳ ಹಿಂದೆ. ಏನು 12 ವರ್ಷನಾ? ಹೌದು, ನಾವಿಬ್ರು ಒಬ್ರಿಗೊಬ್ರು 12 ವರ್ಷದಿಂದ ಲವ್ ಮಾಡ್ತಾ ಇದ್ದೀವಿ. ಮತ್ತೆ ಇಷ್ಟು ವರ್ಷ ಆದರೂ ನಿಮ್ಮ ಮದುವೆ ಯಾಕಾಗಲಿಲ್ಲ? ಲವ್ವೇನೋ ಮಾಡ್ತಿದ್ವಿ, ಆದರೆ ನಾವಿಬ್ಬರು ಅದನ್ನು ಹೇಳ್ಕೊಂಡಿರಲಿಲ್ಲ. ಇವ್ರು ಹೇಳ್ಬೋದು ಅಂತ ನಾನು ಕಾಯ್ತಿದ್ದೆ. ಇವಳು ಹೇಳ್ತಾಳೆ ಅಂತ ನಾನು ಕಾಯ್ತಾ ಇದ್ದೆ. ಇಬ್ರು ಏನೋ ಕಾಯ್ತಾ ಇದ್ರು, ಆದರೆ ಕಾಲ ವಯಸ್ಸು ಕಾಯ್ಬೇಕಲ್ವಾ? ನೋಡ್ತಾ ನೋಡ್ತಾನೆ 12 ವರ್ಷ ಕಳೆದೋಯ್ತು. ಅಲ್ಲ, ಮನ್ಸಲ್ಲಿ ಪ್ರೀತಿ ಇಟ್ಕೊಂಡು ಹೇಳದೇ ಇರೋದು ದಡ್ತನ ತಾನೇ? ಏನು ಮಾಡಲಿ ಬಾಬಣ್ಣ, ಇವಳು ಮೊದಲೇ ಸಿಡ್ತಿರ್ತಾಳೆ, ಏನಾದರೂ ಹೇಳಿದ್ರೆ ಜಗಳಕ್ಕೆ ಬರ್ತಾಳೆ. ಇನ್ನು ಲವ್ ವಿಷಯ ಹೇಳಿದ್ರೆ ಎಲ್ಲಿ ಹೊಡೆದೇ ಬಿಡ್ಬೋದು ಅನ್ನೋ ಭಯದಲ್ಲಿ ನಾನು ಏನೂ ಹೇಳಲೇ ಇಲ್ಲ. ನೀವ್ಯಾಕೆ ಹೇಳಲಿಲ್ಲ? ಇವ್ರ ಮನ್ಸಲ್ಲಿ ಪ್ರೀತಿ ಇತ್ತು ಅಂತ ಏನೋ ಅನಿಸಿತ್ತು, ಆದರೆ ನಾನು ಹೇಳಿದರೆ ಎಲ್ಲಿ ರಿಜೆಕ್ಟ್ ಮಾಡ್ತಾರೋ, ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೋ, ಫ್ರೆಂಡ್ಶಿಪ್ ಹಾಳಾಗುತ್ತೋ ಅಂತ ಆತಂಕದಲ್ಲಿ ಹೇಳಿಲ್ಲ. ನಾನು ನೀನು ಇಬ್ರು ಫ್ರೆಂಡ್ಸ್, ಓಕೆನಾ? ಬಾಯ್ಸ್, ಸತ್ತಿನ ಸರ್ದಿ ಆಯ್ತು, ಇವಾಗ ಅಮೂಲ್ ಬೇಬಿ ಸರ್ದಿ. ಸತ್ಯ ಅಲ್ಲಿ ಯಾಕೆ? ಸತ್ಯ ಸೀಸನ್ಲೆಲ್ಲ ಸಿಗಲ್ಲಮ್ಮ. ಅಪಾಯಿಂಟ್ಮೆಂಟ್ ತಗೊಂಡು ಬರಬೇಕು. ಅಪಾಯಿಂಟ್ಮೆಂಟ್ ಇದೆಯಾ? ಏನ ಅಪಾಯಿಂಟ್ಮೆಂಟಾ? ನನ್ನ ನೋಡಕ್ಕೆ ಸದ್ಯ ಅಪಾಯಿಂಟ್ಮೆಂಟ್ ತಗೊಂಡ ಬಂದಿದ್ಲು. ನಿಮ್ಮನ್ನ ನೋಡಕ್ಕ? ಹ್ಞೂ, ಇವಾಗ ವಿಷಯ ಬಿಡಿ. ಅವಳು ಎಲ್ಲಿದ್ದಲ್ಲ ಹೇಳಿ, ಅವಳಿಗೆ ಸರಿಯಾಗಿ ಕ್ಲಾಸ್ ತಗೋಬೇಕು. ಯಾಕೆ ಅಂತ ತಪ್ಪೇನು ಮಾಡಿದ್ರು ನಮ್ಮ ಸತ್ಯ? ಎಲ್ಲರೂ ಅವಳನ್ನ ಕಡೆಗಣಿಸಿ ಕಣ್ಣೀರು ತರಿಸಿದ್ರು, ಅವಳು ನಗೋದು ನಿಮ್ಮ ಜೊತೆ ಇದ್ದಾಗ ಮಾತ್ರ. ಅವಳ ಜೀವನಕ್ಕೆ ಅಷ್ಟಾದ್ರೂ ನಗು ಬೇಡವಾ? ನಿಮ್ಮ ಕಂಪನಿಯಿಂದ ಆಗ್ತಿರೋ ಮೋಸ ತಪ್ಸಕ್ಕೆ ನಾವು ಬಸಪ್ಪನ ಮನೆಗೆ ಹೋದ್ವಿ, ಆದ್ರೆ ಅದರಿಂದ ಸತ್ಯ ಅವಳ ಮನೆನೇ ಕಳ್ಕೊಂಡ್ಲು. ನಮ್ಮ ಸತ್ಯ ಎಲ್ಲರೂ ಕಷ್ಟಕ್ಕೂ ಮಿಡಿತಾಳೆ. ಆದರೆ ಅವಳಿಗೆ ಕಷ್ಟ ಬಂದಾಗ ಅವಳ ಜೊತೆ ಯಾರು ಇರಲ್ಲ. ಅವಳು ತನ್ನವರು ಅಂತ ಯಾರಿದ್ದಾರೆ? ನಾನಿದ್ದೀನಲ್ಲ.